ಅಂದರೆ ವಿದ್ಯಾರ್ಥಿಗಳ ರಾಜಕಾರಣಕ್ಕೆ ಬರಬಾರ್ದು ಅನ್ನುವಂಥದ್ದು ವಿಷಯ ಏನಿದೆ ಇಲ್ಲಿ. ಇವತ್ತು ನಮ್ಮ ಹುಟ್ಟು ಮತ್ತು ಸಾವುಗಳನ್ನು ನಿರ್ಧಾರ ಮಾಡೋದೇ ನಮ್ಮ ರಾಜಕಾರಣ. ನಮ್ಮ ಬರ್ತ್ ಸರ್ಟಿಫಿಕೇಟಿಂದ ಹಿಡಿದು ಡೆತ್ ಸರ್ಟಿಫಿಕೇಟ್ ಕೊಡೋವರೆಗೂ ರಾಜಕಾರಣನೇ ಚರ್ಚೆ ಮಾಡ್ತಾ ಇರ್ತೀವಿ. ನೀವು ಉದ್ಯೋಗವನ್ನು ಕೇಳಿದ್ರೆ ಅವರು ಕಾಶಿ ಕಾರಿಡಾರ್ಗಳನ್ನು ತೋರಿಸ್ತಾರೆ. ನಮ್ಮ ಆಡಳಿತ ಮಾಡ್ತಾ ಇರುವಂಥ ಕೇಂದ್ರ ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನುವಂಥದ್ದನ್ನು ನೀವು ಗಂಭೀರವಾಗಿ ಆಲೋಚನೆಯನ್ನು ಮಾಡಬೇಕು. ಊರಿಗೊಂದು ಶಾಲೆ, ಗ್ರಾಮಕ್ಕೊಂದು ಗ್ರಂಥಾಲಯ ಅಂತ ಮಾಡ್ತೀವಿ ಅಂತ ಹೇಳಿದರು. ಹಾಗಾದರೆ ಇವರು ಮಂತ್ರಿ ಏನು ಮಾಡ್ತಾ ಇದ್ದಾರೆ? ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳುವ ನೀತಿ ಏನಿದೆ, ಮತ್ತೊಂದು ಕಡೆ ಈ ಮಂತ್ರಿ ಮಾಡ್ತಾ ಇರುವಂಥ ರೀತಿ ಏನಿದೆ. ವಿದ್ಯಾರ್ಥಿ ಮಿತ್ರರು ಈ ಒಂದು ಸಮಾವೇಶಕ್ಕೆ ಭಾಗವಹಿಸಿದ್ದೀರಿ. ಬಹುಶಃ ಹೆಚ್ಚು ಜನ ವಿದ್ಯಾರ್ಥಿಗಳಲ್ಲಿ ಬಂದಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ ಸ್ವಲ್ಪ ಕೈ ಎತ್ತಿ ನೋಡೋಣ ದಯವಿಟ್ಟು. ಓಕೆ, ಎಷ್ಟು ಜನ ನೀವು ಬಲಗಡೆನೇ ಎದ್ದೊಳ್ತೀರಿ? ಕೈ ಎತ್ತಿ. ಬಲಗಡೆನೇ, ಬೆಳಗ್ಗೆ ಎದ್ದಿದ ತಕ್ಷಣ ಬಲಗಡೆನೇ ಎಷ್ಟು ಜನ ಎದ್ದೊಳ್ತೀರಿ? ಯಾಕೆ ಎಡಗಡೆ ಎದ್ದೊಳ್ಳೋದಿಲ್ಲ? ಹಾಂ, ಯಾಕೆ? ಇದು ನಂಬಿಕೆ ಬಂದಿದೆ ನಮಗೆ. ಒಂದು ಬಲಗಡೆ ಎದ್ದೊಳ್ಬೇಕು ಅನ್ನುವಂಥ ಹೇಳುವಂತಹ ನಮ್ಮ ತಂದೆ ತಾಯಿಗಳು, ಪೋಷಕರು ಅದನ್ನು ನಮ್ಮ ಮನಸ್ಸಿಗೆ ಹಚ್ಚಿಬಿಟ್ಟಿದ್ದಾರೆ. ಹೀಗಾಗಿ ನಾವು ಅದನ್ನು ನಂಬ್ಕೊಂಡು ಹೋಗ್ತಾನೇ ಇದ್ದೇವೆ. ಯಾವತ್ತಾದರೂ ಪ್ರಶ್ನೆ ಮಾಡಿದ್ದೀವ, ಯಾಕೆ ಬಲಗಡೆನೇ ಎದ್ದೊಳ್ಬೇಕು ನಾವು? ಎಡಗಡೆ ಎದ್ದೊಳ್ಳೋದ್ರಿಂದ ಏನಾಗುತ್ತೆ? ಏನೂ ಆಗೋದಿಲ್ಲ. ಆದರೆ ಅದೊಂದು ಮನಸ್ಸಿಗೆ ನಮಗೆ ಅದೊಂದು ಬೀಜ ಹಾಕ್ಬಿಟ್ಟಿದ್ದಾರೆ, ಅದು ಕೆಲಸ ಮಾಡ್ತಾ ಇರ್ತಾರೆ. ಬೆಳಗ್ಗೆ ನಾವು ಎದ್ದಾಗ ಬೆಳಗ್ಗೆ ಬಲಗಡೆನೇ ಎದ್ದೊಳ್ಬೇಕು ಅನ್ನುವಂಥ ಒಂದು ನಂಬಿಕೆ, ಅದು ಮೌಢ್ಯವಾಗಿ ಇವತ್ತು ನಮ್ಮ ಮುಂದೆ ಬಂದು ನಿಂತಿದೆ. ಹಾಗಾಗಿ ಇವತ್ತು ಎಲ್ಲ ವಿಷಯಗಳು ಬಂದಾಗ ಕೆಲವರು ಹೇಳ್ತಾರೆ ವಿದ್ಯಾರ್ಥಿಗಳು ರಾಜಕಾರಣಕ್ಕೆ ಬರಬಾರ್ದಪ್ಪ, ರಾಜಕೀಯ ಮಾಡಬಾರ್ದು, ಅವರು ಓದಬೇಕು, ಮುಂದೆ ಬರಬೇಕು, ಒಳ್ಳೆಯ ವ್ಯಕ್ತಿತ್ವ ಬೆಳೆಸ್ಕೊಳ್ಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಇದನ್ನು ಒಪ್ಪೋಣ. ಆದರೆ ವಿದ್ಯಾರ್ಥಿಗಳ ರಾಜಕಾರಣಕ್ಕೆ ಬರಬಾರ್ದು ಅನ್ನುವಂಥದ್ದು ವಿಷಯ ಏನಿದೆ ಇಲ್ಲಿ. ಇವತ್ತು ನಮ್ಮ ಹುಟ್ಟು ಮತ್ತು ಸಾವುಗಳನ್ನು ನಿರ್ಧಾರ ಮಾಡೋದೇ ನಮ್ಮ ರಾಜಕಾರಣ. ನಮ್ಮ ಬರ್ತ್ ಸರ್ಟಿಫಿಕೇಟಿಂದ ಹಿಡಿದು ಡೆತ್ ಸರ್ಟಿಫಿಕೇಟ್ ಕೊಡೋವರೆಗೂ ರಾಜಕಾರಣನೇ ಚರ್ಚೆ ಮಾಡ್ತಾ ಇರ್ತೀವಿ. ಆದರೆ ರಾಜಕೀಯ ಮಾತಾಡಬೇಡಿ ಅಂತ ಹೇಳ್ತಾ ಇರ್ತೀವಿ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ವಿದ್ಯಾರ್ಥಿ ದೆಸೆಯಲ್ಲಿ ನಾವು ಏನನ್ನು ಕಂಡುಕೊಳ್ತೀವಿ, ಯಾವ ವಿಚಾರಗಳ ಆಧಾರದ ಮೇಲೆ ಈ ಸಮಾಜ ನಡೀತಾ ಇದೆ, ಇದನ್ನು ನಾವು ನಮ್ಮ ಮನಸ್ಸಿಗೆ ತಗೋಬೇಕಾಗತ್ತೆ. ಹಾಗಾಗಿ ಕಾರ್ಲ್ ಮಾರ್ಕ್ಸ್ ಅವರು ಒಂದು ಕಡೆ ಹೇಳುವಂಥದ್ದು, ವ್ಯವಸ್ಥೆಯನ್ನು ಕೇವಲ ಅದನ್ನು ವ್ಯಾಖ್ಯಾನ ಮಾಡೋದಲ್ಲ, ವ್ಯವಸ್ಥೆ ಹೀಗಿದೆ ಅನ್ನುವಂಥ ರೀತಿಯಲ್ಲಿ ಬರೀ ಉಪನ್ಯಾಸ ಕೊಡೋದು, ವ್ಯಾಖ್ಯಾನ ಮಾಡೋದ್ರಿಂದ ಅದಾಗೋದಿಲ್ಲ. ಆ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಬದಲು ಮಾಡುವಂಥ ರೀತಿಯಲ್ಲಿ ನಮ್ಮ ಚಿಂತನೆಗಳು, ನಮ್ಮ ಆಲೋಚನೆಗಳು ಇರಬೇಕು ಅನ್ನುವಂಥದ್ದು ಮಾರ್ಕ್ಸ್ರವರ ಬಹುದೊಡ್ಡ ವಿಚಾರಧಾರೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ ಬಂಧುಗಳೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಅವರು ಸಂವಿಧಾನವನ್ನು ಬರೆದರು. ಆದರೆ ಸಂವಿಧಾನದ ಒಳಗಡೆ ಅವರ ಚಿಂತನೆಗಳಿದ್ವಾ, ಇದು ನಾವು ಅರ್ಥ ಮಾಡ್ಕೊಳ್ಬೇಕು. ಅವರು ಸ್ಟೇಟ್ಸ್ ಆ್ಯಂಡ್ ಮೈನಾರಿಟೀಸ್ನ ಬರೀತಾರೆ. ಆ ಬರೆಯುವಾಗ ಅವರು ಹೇಳುವಂಥ ವಿಚಾರಧಾರೆಗಳು ಏನಿದು ಅಂದರೆ, ಈ ಸಮಾಜ ಹೇಗೆ ರೂಪುಗೊಳ್ಳಬೇಕು, ಒಂದು ಪ್ರಭುತ್ವ ಅನ್ನುವಂಥದ್ದು ಯಾವುದರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕು ಅನ್ನುವಂಥದ್ದು. ಹಾಗಾಗಿ ಸ್ಟೇಟ್ಸ್ ಆ್ಯಂಡ್ ಮೈನಾರಿಟೀಸ್ನಲ್ಲಿ ಅವರು ಬರಿತಾ ಹೋಗ್ತಾರೆ. ಯಾಕಂದರೆ ಸಂವಿಧಾನದಲ್ಲಿ ಅವರ ಆಲೋಚನೆಗಳನ್ನು ಅವರು ತರಕ್ಕಾಗೋದಿಲ್ಲ. ಶಿಕ್ಷಣ ಮತ್ತು ಆರೋಗ್ಯ, ಉದ್ಯೋಗ, ಪ್ರಭುತ್ವ ಅನ್ನುವಂಥದ್ರ ಅಧೀನದಲ್ಲಿರಬೇಕು ಅದು ಅನ್ನುವಂಥದ್ದು. ಸ್ಟೇಟ್ಸ್ ಆ್ಯಂಡ್ ಮೈನಾರಿಟೀಸಲ್ಲಿ ಅವರು ಹೇಳುವಂಥದ್ದು ಸಾಮಾಜಿಕ ಪ್ರಭುತ್ವ ಅನ್ನುವಂಥದ್ದು. ಸ್ಟೇಟ್ಸ್ ಏನಿದೆ, ಪ್ರಭುತ್ವ ಅನ್ನೋದು ಏನಂತದ್ದೆ, ಅದು ಎಲ್ಲರಿಗೂ ಕೂಡ ಸುಲಭವಾಗಿ ಕಡ್ಡಾಯವಾಗಿ ಸಿಗುವ ರೀತಿಯಲ್ಲಿರಬೇಕು ಅನ್ನುವಂಥದ್ದು. ಹಾಗಾಗಿ ಶಿಕ್ಷಣ ಅದು ಪ್ರಭುತ್ವದ ಕೈಯಲ್ಲಿರಬೇಕು, ಕೇಂದ್ರ ಅದನ್ನು ನಿರ್ವಹಣೆ ಮಾಡಬೇಕು. ಆರೋಗ್ಯ ಮತ್ತು ಉದ್ಯೋಗ, ದೊಡ್ಡ ದೊಡ್ಡ ಕೈಗಾರಿಕೆಗಳು ಹಾಗೂ ಭೂಮಿ, ಈ ಭೂಮಿ ಕೂಡ ಪ್ರಭುತ್ವದ ಕೈಯಲ್ಲಿರಬೇಕು. ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಎಂದು ತರುವ ಮೂಲಕ ಭೂಮಿಯನ್ನು ಸಮಾನವಾಗಿ ಹಂಚುವ ಮೂಲಕ ಒಂದು ಕೋಪರೇಟಿವ್ ಆಧಾರದ ಮೇಲೆ ನಮ್ಮ ಭೂಮಿಯನ್ನು ಉಳುಮೆ ಮಾಡುವಂಥದ್ದಾಗಿರಬೇಕು. ಈ ಎಲ್ಲ ಅಂಶಗಳನ್ನು
ಅವರು ಸಂವಿಧಾನದಲ್ಲಿ ತರಬೇಕು ಅಂದಾಗ ಅದಕ್ಕೆ ದೊಡ್ಡ ವಿರೋಧಗಳು ಅದು ಬರ್ತವೆ. ಯಾಕಂದರೆ ಅವತ್ತು ನಮ್ಮ ಸಂವಿಧಾನದಲ್ಲಿದ್ದಿದ್ದು ಮತ್ತು ಆಯ್ಕೆ ಆದಂಥ ಕೇಂದ್ರದಲ್ಲಿದ್ದಂಥವರು ಬಹುತೇಕರು ಅಪ್ಪರ್ ಕ್ಲಾಸ್ ಆಗಿದ್ವು ಮತ್ತು ಜಮೀನ್ದಾರಿ ವರ್ಗದಿಂದ ಬಂದಂಥವರಾಗಿದ್ದರು. ಆ ಹಿನ್ನೆಲೆಯಲ್ಲಿ ನಮ್ಮ ಸಂವಿಧಾನದಲ್ಲಿ ಒಳಗಡೆ ಸ್ವಲ್ಪ ಎಲ್ಲರ ಒತ್ತಾಯದ ಮೇರೆಗೆ ಒಂದಷ್ಟು ಅವಕಾಶಗಳು ಸಿಕ್ತು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ವಿದ್ಯಾರ್ಥಿಗಳು ಹೆಚ್ಚು ಈ ರೀತಿಯ ಚಿಂತನೆಗಳನ್ನು ಸ್ಟಡಿ ವಿತ್ ಸ್ಟ್ರಗಲ್, ಓದು ಮತ್ತು ಅಭ್ಯಾಸ ಮತ್ತು ಹೋರಾಟವನ್ನು ಜೊತೆಯಲ್ಲೇ ಇಟ್ಕೊಂಡು ಹೋಗಬೇಕಾಗತ್ತೆ ನಾವು. ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಆಲೋಚನೆ ಮಾಡಿ ಹೋರಾಟಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ಒಂದು ಹೋರಾಟ ಏನಿದೆ ಇದಕ್ಕೆ ಹೆಚ್ಚು ಜನ ಚಳವಳಿಗಳು ಅವು ಸಕ್ಸಸ್ ಆಗೋದು ಯಾವಾಗ ಅಂತ ಹೇಳಿದ್ರೆ ಜನರ ಪಾರ್ಟಿಸಿಪೇಷನ್ ಮೂಲಕ. ಸೊ ಆ ಹಿನ್ನೆಲೆಯಲ್ಲಿ ಈ ಸರ್ಕಾರಿ ಶಾಲೆಗಳನ್ನು ಮುಚ್ಚುವುದನ್ನು ವಿರೋಧಿಸಿ ನಡೆದಂಥ ಇಂತಹ ರಾಜ್ಯ ಮಟ್ಟದ ಸಮಾವೇಶಗಳು ಅಂಗೀಕರಿಸಿದ ಈ ಗೊತ್ತುವಳಿ ಏನಿದೆ ಇದನ್ನು ನಾನು ಸಂಪೂರ್ಣವಾಗಿ ಅದಕ್ಕೆ ನನ್ನ ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತೇನೆ. ನಮ್ಮ ಚಳವಳಿಯ ಮೂಲಕನೂ ಕೂಡ ಮತ್ತು ಈ ಆಶಯಗಳಿದ್ದಾವೆ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಬಂಧುಗಳು. ಈಗಾಗಲೇ ನೀವು ನೋಡಿದ್ದೀರಿ ಕೇಂದ್ರದ ನೀತಿಗಳೇನಾಗ್ತಾ ಇದ್ದಾವೆ, ರಾಜ್ಯದ ನೀತಿಗಳೇನಾಗ್ತಾ ಇದ್ದಾವೆ. ನೀವು ಉದ್ಯೋಗವನ್ನು ಕೇಳಿದ್ರೆ ಅವರು ಕಾಶಿ ಕಾರಿಡಾರ್ಗಳನ್ನು ತೋರಿಸ್ತಾರೆ. ಕಾಶಿ ಕಾರಿಡಾರ್ಗಳಿಂದ ಉದ್ಯೋಗ ನಿರ್ಮಾಣ ಆಯಿತಾ? ಏನಾಯ್ತು ಅದರಿಂದ? ಮತ್ತು ಹೆಚ್ಚು ಈ ರೀತಿಯ ಒಂದು ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್ಸು ಈ ದೇಶದಲ್ಲಿ ಇಷ್ಟು ವ್ಯಾಪಕವಾಗಿ ಆಗ್ತಾ ಇರಬೇಕಾದ್ರೆ ನಮ್ಮ ಆಡಳಿತ ಮಾಡ್ತಾ ಇರುವಂಥ ಕೇಂದ್ರ ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನುವಂಥದ್ದನ್ನು ನೀವು ಗಂಭೀರವಾಗಿ ಆಲೋಚನೆಯನ್ನು ಮಾಡಬೇಕು. ಇತ್ತೀಚೆಗೆ ಪ್ರಧಾನಮಂತ್ರಿಗಳು ರಾಮ ಮಂದಿರ ಉದ್ಘಾಟನೆ ಮಾಡಿದ್ರು. ಸರಿ, ರಾಮ ಮಂದಿರ ಆದಮೇಲೆ ಅದಕ್ಕೊಂದು ದೊಡ್ಡ ಧ್ವಜ ಮಾಡಿದ್ದಾರೆ. ಆ ಧ್ವಜ ಮಾಡುವಾಗ ಅವ್ರು ಏನು ಹೇಳೋದಂದರೆ ಮೆಕಾಲೆ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾರೆ. ಮೆಕಾಲೆ ಎಜುಕೇಷನ್ ಸಿಸ್ಟಮಿಂದ ಒಂದು ವಸಾಹತುಶಾಹಿ ಶಿಕ್ಷಣ ವಿಧಾನ ನಮ್ಮಲ್ಲಿ ಬಂದಿದೆ, ಆಲೋಚನಾ ಕ್ರಮ ಬಂದಿದೆ. ಹಾಗಾಗಿ ಈ ಗುಲಾಮಿ ಮನಸ್ಸಿತನವನ್ನು ನಾವು ಹೋಗ್ಲಾಡಿಸ್ಕೊಳ್ಬೇಕಾದ್ರೆ ನಮ್ಮ ಪರಂಪರೆಗೆ ನಾವು ಹೋಗಬೇಕು ಅಂತ ಹೇಳ್ತಾರೆ. ನಿಮ್ಮ ಪರಂಪರೆ ಏನು ಹೇಳುತ್ತೆ? ಏನು ಹೇಳ್ತಾ ಇದೆ ನಿಮ್ಮ ಪರಂಪರೆ? ನಿಮ್ಮ ಗುರುಕುಲ ಸಿಸ್ಟಮಲ್ಲಿ ಯಾರಿಗೆ ಶಿಕ್ಷಣ ಇತ್ತು, ಯಾರಿಗೆ ಓದುವ ಅಧಿಕಾರ ಇತ್ತು? ಸೊ ಇದನ್ನು ವಿದ್ಯಾರ್ಥಿ ಮಿತ್ರರು ಮತ್ತು ಸಮಾಜದಲ್ಲಿ ಚಿಂತನೆ ಮಾಡೋಂಥವ್ರು ನಾವು ಆಲೋಚನೆಯನ್ನು ಮಾಡಬೇಕಾಗತ್ತೆ. ಇವರ ಮನಸ್ಥಿತಿಗಳು ಯಾವ ಕಡೆಗೆ ಹೋಗ್ತಾ ಇದ್ದಾವೆ ಅನ್ನುವಂಥದ್ದನ್ನು. ಈಗ ಮೊನ್ನೆ ನೋಡಿದ್ರೆ ನೀವು ಒಂದೇ ಮಾತರಂ ಬಗ್ಗೆ ಸುಮಾರು 10 ಗಂಟೆಗಳು ಮೀಸಲಿಟ್ಟಿದ್ದಾರೆ. ಆಯಿತು, ಚರ್ಚೆ ಮಾಡಲಿ, ಬಟ್ ಏನು ಪ್ರಯೋಜನ ಆಗುತ್ತೆ? ಶಿಕ್ಷಣದ ಬಗ್ಗೆ ಚರ್ಚೆ ಆಗಿದೆಯಾ? NEP ಬಗ್ಗೆ ಚರ್ಚೆ ಆಗ್ತಾ ಇದೆಯಾ? SEP ಬಗ್ಗೆ ಚರ್ಚೆ ಆಗ್ತಾ ಇದೆಯಾ? ನಿರುದ್ಯೋಗದ ಬಗ್ಗೆ ಚರ್ಚೆ ಆಗ್ತಾ ಇದೆಯಾ? ಈ ಅಂಶಗಳ ಬಗ್ಗೆ ನಾವು ಯೋಚನೆಯನ್ನು ಮಾಡಬೇಕಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿ ಮತ್ತು ಅನೇಕ ಜನಪರ ಚಳವಳಿಗಳು ಈ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಕೈಗೆತ್ತಿಕೊಳ್ಳುವ ನಿರ್ಧಾರವನ್ನು ನಾವು ಮಾಡ್ತಾ ಇದ್ವಿ. ಈಗಾಗಲೇ ಈ ರೀತಿಯ ಅನೇಕ ಚಿಂತನಾ ಸಭೆಗಳು ರಾಜ್ಯದಲ್ಲಿ 2-3 ಕಡೆ ನಡೀತಾ ಇದೆ. ಹಾಗಾಗಿ ರಾಜಶೇಖರ್ ಮೂರ್ತಿ ಅವರು ಏನಿವತ್ತು ಈ ಜನಸಮಾವೇಶವನ್ನು ಆಯೋಜನೆ ಮಾಡಿದ್ದಾರೆ, ಇದು ಇವತ್ತು ನಾವು ಇದರ ಜೊತೆಗೆ ಇನ್ನು ಎಲ್ಲ ರೀತಿಯ ಜನ ಚಳವಳಿಗಳನ್ನು ಒಗ್ಗೂಡಿಸಿಕೊಂಡು ಬಹುದೊಡ್ಡ ಮಟ್ಟದ ಈ ಒಂದು ಜನಸಮಾವೇಶವನ್ನು ನಾವು ಆರ್ಗನೈಸ್ ಮಾಡಬೇಕು. ಅದಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ನಿಮ್ಮ ವ್ಯಾಪ್ತಿಯಲ್ಲಿ ಇದನ್ನು ಚರ್ಚೆಗೆ ಒಳಪಡಿಸಬೇಕು. ನಿಮ್ಮ ಶಾಲೆಗಳಲ್ಲಿ, ನಿಮ್ಮ ಕಾಲೇಜುಗಳಲ್ಲಿ ಈ ಬಗ್ಗೆ ಚರ್ಚೆಯನ್ನು ಒಳಪಡಿಸೋದ್ರ ಮೂಲಕ ಸರ್ಕಾರದ ಒಂದು ನೀತಿಯನ್ನು ನಾವು ಅದನ್ನು ಪ್ರಶ್ನಿಸುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳ್ತೇನೆ. ಮೊನ್ನೆ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಒಂದು 15-20 ದಿನದಿಂದ ನಾವು ಇಲ್ಲೊಂದು ಸಮಾವೇಶವನ್ನು ಇದೇ ರೀತಿಯ ಒಂದು ವಿಚಾರವನ್ನು ಇಲ್ಲಿ ಮಾಡಿದಾಗ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಕ್ರಿಯಿಸ್ತಾ ಹೇಳಿದರು. ಅವರೇನು ಹೇಳಿದ್ರು, ಪತ್ರಕರ್ತರು ಕೇಳಿದಾಗ ಸರ್ಕಾರಿ ಶಾಲೆಗಳನ್ನು ನೀವು ಮುಚ್ತಾ ಇದ್ದೀರಂತ. ಹೌದಾ ಅಂದಾಗ, ಯಾರು ಹೇಳಿದ್ದು ಮುಚ್ಚೋಕ್ಕೆ? ನಾವು ಯಾವ ಶಾಲೆಯನ್ನು ಮುಚ್ಚೋದಿಲ್ಲ, ಊರಿಗೊಂದು ಶಾಲೆ, ಗ್ರಾಮಕ್ಕೊಂದು ಗ್ರಂಥಾಲಯ ಅಂತ ಮಾಡ್ತೀವಿ ಅಂತ ಹೇಳಿದರು. ಹಾಗಾದರೆ ಇವರು ಮಂತ್ರಿ ಏನು ಮಾಡ್ತಾ ಇದ್ದಾರೆ? ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳುವ ನೀತಿ ಏನಿದೆ,
ಮತ್ತೊಂದು ಕಡೆ ಈ ಮಂತ್ರಿ ಮಾಡ್ತಾ ಇರುವಂಥ ರೀತಿ ಏನಿದೆ, ಇದರ ಬಗ್ಗೆ ಸರ್ಕಾರವನ್ನು ಪ್ರಶ್ನಿಸುವುದನ್ನು ನಾವು ಕೇಳಬೇಕಾಗತ್ತೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಮುಖ್ಯಮಂತ್ರಿಗಳಿಗೂ ಕೂಡ ಇದು ಅರ್ಥ ಆಗಬೇಕು, ಇದು ಏನಾಗ್ತಾ ಇದೆ ಇಲ್ಲ ಅಂತ. ಯಾಕಂದರೆ ಮುಖ್ಯಮಂತ್ರಿಗಳು ಸದಾಕಾಲ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ. ನಾನು ಸಾಮಾಜಿಕ ನ್ಯಾಯದ ಪ್ರತಿಪಾದಕ ಅಂತಾರೆ. ಹಾಗಾದರೆ ಒಂದು ಶಾಲೆ ಮುಚ್ಚಿತು ಅಂತ ಹೇಳಿದ್ರೆ ಅದು ಏನರ್ಥ? ಅಲ್ಲಿರುವಂತಹ ಗ್ರಾಮೀಣ ಭಾಗದ ಮಕ್ಕಳ ಕತ್ತನ್ನು ಎಸಗ್ತಾ ಇದ್ದೀವಿ, ಅವ್ರನ್ನ ಉಸಿರುಗಟ್ಟಿ ಸಾಯಿಸ್ತಾ ಇದ್ದೀವಿ ಅನ್ನೋ ಮಾತನ್ನು ನಾವು ಹೇಳಬೇಕಾಗುತ್ತೆ ಮುಖ್ಯಮಂತ್ರಿಗಳಿಗೆ. ಆ ಹಿನ್ನೆಲೆಯಲ್ಲಿ ಈ ರೀತಿಯ ಜನ ಸಮಾವೇಶಗಳು ಇದು ಹೆಚ್ಚು ಆಗಬೇಕು. ಜೊತೆಗೆ ನಾವು ಹೋರಾಟಕ್ಕೂ ಕೂಡ ನಾವು ತಯಾರಾಗಬೇಕಾಗತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಕಾಮ್ರೇಡ್ ರಾಜಶೇಖರ್ ಅವರು ಇವತ್ತು ಏನು ಆಯೋಜನೆ ಮಾಡಿದ್ದಾರೆ, ಬಂದಿರುವಂಥ ತಮ್ಮಂಥ ಅನೇಕರು ವಿದ್ಯಾರ್ಥಿಗಳು ಮತ್ತು ಪೋಷಕರು, ಶಿಕ್ಷಣದ ರಂಗದಲ್ಲಿ ಇರುವಂಥವರು, ನಾವೆಲ್ಲರೂ ಒಗ್ಗೂಡಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಸಜ್ಜಾಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕಾಗಿ ಆಯೋಜಕರಿಗೂ ಮತ್ತು ಅಧ್ಯಕ್ಷರಿಗೂ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಭೀಮ್, ಜೈ ಭಾರತ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.